ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಅಫ್ಜಲ್ಪುರದಲ್ಲಿರುವ ಅಫ್ಜಲ್ ಖಾನ್ ಮಜೀದಿ ಅಥವಾ ಮಹಲ್, ಮಜೀದ್ ಎ ಮಹಲ್ ಅಂತೇಳಿ ಒಂದು ಹೆಸರಿದೆ, ಅಥವಾ ಪಾತರಗಿತ್ತಿ ಮಹಲ್, ಹಲವಾರು ಹೆಸರುಗಳಿಂದ ಕರೆಯುವ ಈ ಮಹಲ್ ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾನೆ. ಇದು ಎಲ್ಲಿ ಬರ್ತದಂದ್ರೆ ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು, ಅಫ್ಜಲ್ಪುರ ನಗರದ ಹೊರಭಾಗದಲ್ಲಿದೆ. ಈ ಸದ್ದ ಭಾಳ ವರ್ಷದ ಹಿಂದೆ ನಾನು ನೋಡಿದ್ದೀನಿ ರೀ ಸಣ್ಣವರಿದ್ದಾಗ. ಈ ಸದ್ದ ಮತ್ತೊಮ್ಮೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರಂತೆ ಗೊತ್ತಾಗಿದೆ. ಅಲ್ಲಿ ನಾನು ವಿಡಿಯೋ ಮಾಡೋ ಉದ್ದೇಶದಿಂದ ಕೂಡ ಬಂದೀನಿ ರೀ. ಇಲ್ಲಿ ಇದು ನೋಡ್ತಾ ಇರ್ಬೋದು ಎಂಟ್ರನ್ಸ್ ಗೇಟ. ಈಗ ಏನೂ ಅಲ್ಟ್ರೇಷನ್ ಮಾಡಿಲ್ರಿ, ಕೆಲವೊಂದು ಅಲ್ಟ್ರೇಷನ್ ಮಾಡಿ ಕಲರ್ ಗಿಲರ್ ಮಾಡ್ರ. ನೋಡ್ಬೋದು ಮಜೀದ್ ಎ ಮಹಲ್ ಅಂತೇಳಿ 1652ರಲ್ಲಿ ಕಟ್ಟಡ ಆಗಿದೆ ಇದು. ಅಫ್ಜಲ್ ಖಾನನ ಆಡಳಿತಕ್ಕೊಳಪಟ್ಟಾಗ ಕಟ್ಟಡ ಆಗಿರುವ ಕಟ್ಟಡ ಇದು. ಇಲ್ಲಿ ನೋಡ್ತಾ ಇರ್ಬೋದು ಅಫ್ಜಲ್ ಖಾನ್ ಫೋಟೋ. ಮತ್ತೆ ಇಲ್ಲಿ ಎರಡೂ ಬದಿ ಕುತ್ಕೊಂಡು ಮಾತಾಡೋ ವ್ಯವಸ್ಥೆ ಐತಿ, ಕಟ್ಟೆಗಳದಾವ. ಮತ್ತು ಒಳಗಡೆ ಬಂದ ತಕ್ಷಣ ಗಾರ್ಡನ್ ನೋಡ್ಬೋದು. ಇಲ್ಲಿ ಎರಡೂ ಬದಿ ಗಾರ್ಡನ್ ಐತಿ, ತೆಂಗಿನ ಗಿಡಗಳದಾವ ಭಾಳಷ್ಟು ಇದೆ. ಮುಂದೆ ಹಾಗೆ ಎಂಟ್ರ್ ಆದ್ರೆ ಇಲ್ಲಿ ನೀರು ನಿಂದ್ರ ಒಂದು ಸಣ್ಣ ಬಾವಿ ಐತಿ. ಇದು ಬಾವಿ ಅಲ್ಲ, ಅಂದ್ರೆ ಈಜುಕೊಳ ಅಂತ ಅನ್ಬೋದು. ಆವಾಗ ರಾಜ ಮಹಾರಾಜರು ಆ ಥರ ಅವರು ಸ್ನಾನ ಮಾಡ್ಬೇಕಾದ್ರೆ ಅದೊಂದು ಈಜುಕೊಳ ಮಾಡಿರ್ತಾರೆ. ಅದ್ರ ಅಪೋಸಿಟ್ ಇಲ್ಲಿ ನೋಡ್ಬೋದು ಮಜೀದಿ ಇದು. ಈ ಮಜೀದಿ ಒಳಗೆ ಪ್ರೆಸೆಂಟ್ ಈಗ ನಮಾಜ್ ಬೀಳ್ತಾರೆ. ಇದ್ರ ಅಪೋಸಿಟ್ ಒಂದು ಗುಮ್ಮಜ ಐತಿ, ಇದ್ರೊಳಗೆ ನೋಡಂಬ್ರಿ ಏನದ. ಮತ್ತು ಇಲ್ಲೆಲ್ಲ ಪ್ರೇಕ್ಷಕರು ಈಗ ಕೂಡ ಬರ್ತಾರೆ ಹಾಗೆ ನೋಡ್ಲಿಕ್ಕೆ. ಸಾಕಷ್ಟು ಹಿಂದೆ ಬಂದಾಗ ಭಾಳ ಭಯಾನಕ ಇತ್ತು, ಇಲ್ಲಿ ಯಾರೂ ಇರ್ತಿದ್ದಿಲ್ಲ, ಮತ್ತು ಈ ಥರ ಏನು ಮೇಂಟೆನ್ಸ್ ಇದ್ದಿದ್ದಿಲ್ಲ, ಭಯ ಬರ್ತಿತ್ತು. ಈಗ ಸಾಮಾನ್ಯವಾಗಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರಂತ ಅನ್ಕೋತೀನಿ. ಮತ್ತು ಇಲ್ಲೆಲ್ಲ ಗಾರ್ಡನ್ ಐತಿ, ಹೂವಿನ ಗಿಡಗಳು, ತೆಂಗಿನ ಗಿಡಗಳು, ಮತ್ತು ತಂಪು ವಾತಾವರಣ ಐತಿ ಮೇನ್, ಮತ್ತು ಶಾಂತ ವಾತಾವರಣ ಐತಿ, ಯಾರನ್ನೂ ಬರ್ಬೋದು. ಮತ್ತು ಇಲ್ಲಿ ಎಲ್ಲ ಕಟ್ಟಡಗಳು ಮಾಡಕತ್ತಿದ್ದಾರೆ. ಅಲ್ಲಿ ಕಟ್ಟಡ ಯಾವುದು ಎದಕ್ಕಾಗಿ ಕಟ್ಟಡ ಮಾಡ್ಲಿಕತ್ತಾರ, ಆ ಡೆವಲಪ್ಮೆಂಟ್ ಕೆಲಸ ನಡೆದಿದೆ. ಸಾಕಷ್ಟು ಸರ್ಕಾರದಿಂದ ಅನುದಾನ ಕೂಡ ಬಂದಿರಬಹುದು ಅನ್ಕೋತೀನಿ. ಮತ್ತು ಅಫ್ಜಲ್ಪುರದಲ್ಲಿ ಏನಾದರೂ ಒಂದು ಐತಿಹಾಸಿಕ ಸ್ಥಳ ಸಮೀಪ ಇರುವುದು ಇದು ಒಂದೇ ಮಾತ್ರ. ಅಫ್ಜಲ್ ಖಾನ್ ಆಡಳಿತಕ್ಕೊಳಪಟ್ಟಾಗ ಅಫ್ಜಲ್ಪುರ್ ಅಂತೇಳಿ ಹೆಸರು ಬತ್ತೋತೆ ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ ಅಫ್ಜಲ್ಪುರಕ್ಕೆ ಯಾವ ಹೆಸರಿತ್ತು ಗೊತ್ತಿಲ್ಲ ನನಗೆ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ಒಳಗಡೆ ಏನಂತಾರೆ ಇದು ಸಮಾಧಿಗಳದಾವ ನೋಡ್ರಿ ಇಲ್ಲಿ ಈ ಗುಮ್ಮಜ್ ಒಳಗೆ. ಅಂದ್ರೆ ಇದು ಅಫ್ಜಲ್ ಖಾನ್ ಸಂಬಂಧಪಟ್ಟಂಥ ಸಂಬಂಧಿಕರದ್ದು ಇರ್ಬೋದು, ಅಥವಾ ಅವನ ಜೊತೆಯಾಗಿ ಕೆಲಸ ಮಾಡೋಂಥ ಆಫೀಸರ್ಸ್ಗಳು ಇರ್ಬೋದು. ಇಲ್ಲಿ ಇನ್ನೂ ಅದಾವ ನೋಡ್ರಿ ಇಲ್ಲಿ. ಅಂದರೆ ಎಲ್ಲ ಈ ಕಡೆ ಮುಳ್ಕಂಟಿ ಹುಲ್ಲದು ಬೆಳೆದು ಮೇಂಟೆನ್ಸ್ ಇಲ್ಲ ಅಷ್ಟೊಂದು. ಮತ್ತು ಇದು ಇನ್ನೂ ಮೇಂಟೆನ್ಸ್ ಮಾಡಿದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಆಗ್ಬೋದು. ಜೊತೆಗೆ ಈಗ ಈ ಮಜೀದಿ ಒಳಗೆ ಈಗ ಪ್ರೆಸೆಂಟಾಗಿ 5 ಸಾರಿ ನಮಾಜ್ ಬೀಳಕತ್ತಾರ. ಅದು ಒಂದು ಮೇಂಟೆನ್ಸ್ ಐತಿ, ನೋಡಂಬರ್ರಿ ಅದ್ರೊಳಗೂ ಯಾವ ಥರ ವ್ಯವಸ್ಥೆ ಇದೆ. ಈ ಸದ್ದ ಆಲ್ರೆಡಿ ಗೇಟ್ ಚಾವಿ ಹಾಕಿದ್ದಾರೆ. ಇದು ಮೊದಲು ಬಂದಾಗ ಖಾಲಿ ಇತ್ತು, ಇಲ್ಲಿ ನೋಡ್ಬೋದಿತ್ತು. ಇಲ್ಲಿ ನೋಡ್ರಿ ಹಾಸಿಗೆ, ಅಂದ್ರೆ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ, ಅಂದ್ರೆ ನಮಾಜ್ ಮಾಡೋ ತಯಾರಿ ಈ ಥರ. ಮೈಕ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ. ಈ ಕಡೆ ನೋಡ್ಬೋದು ತೆಂಗಿನ ಗಿಡಗಳು ಅದಾವ್ರಿ, ಎರಡೂ ಬದಿ ತೆಂಗಿನ ಗಿಡ ಮತ್ತು ತಂಪು ವಾತಾವರಣ. ನಾವು ಕೂಡ 1-1.5 ತಾಸು ಕೂತಿದ್ದೇವ್ರಿ, ನಿದ್ದೆ ಮಾಡ್ಬೋದು ರೀ ಆರಾಮ, ಅಷ್ಟೊಂದು ಕೋಲ್ಡ್ ಐತಿ. ಇಲ್ಲೆಲ್ಲ ಹೂವಿನ ಗಿಡಗಳು, ತೆಂಗಿನ ಗಿಡಗಳು ನೋಡ್ರಿ. ಇದು ಗುಮ್ಮಜ ಯಾವ ಥರ ಯೂಸ್ ಕಾಣಿಸ್ತದೆ ಅನ್ನೋದು.
ನಮ್ಮ ಅಫ್ಜಲ್ಪುರದಲ್ಲಿ ನಿಮಗೂ ಕೂಡ ಸಮಯ ಸಿಕ್ಕಾಗ ಒಮ್ಮೆ ವೀಕ್ಷಣೆ ಮಾಡಿ ಹೋರಿ. ಇದು ಅಫ್ಜಲ್ ಖಾನ್ ಆಡಳಿತ ಒಳಪಟ್ಟಾಗ ಕಟ್ಟಿರುವ ಮಸೀದಿ. ಅಫ್ಜಲ್ ಖಾನ್ 1652ರಲ್ಲಿ ಕಟ್ಟಿರುವ ಮಸೀದಿ ಇದು. ಮತ್ತು ನಂತರ ಅಫ್ಜಲ್ ಖಾನ್ 1659ರಲ್ಲಿ ಮರಣ ಹೊಂದುತ್ತಾನೆ. ಮತ್ತು ಬಿಜಾಪುರ ಆದಿಲ್ ಶಾಹಿ ಮನೆತನದ ಸೇನಾ ದಂಡನಾಯಕನಾಗಿ ಆಡಳಿತ ವಹಿಸ್ಕೊಂಡಾಗ ಪ್ರತಾಪ್ಗಢ ಅರಮನೆ ಒಳಗೆ, ಮಹಾರಾಷ್ಟ್ರ ಒಳಗೆ, ಅಂದ್ರೆ ಮರಾಠರು ಮತ್ತು ಆದಿಲ್ ಶಾಹಿ ಮನೆತನಕ್ಕೆ ಸಾಕಷ್ಟು ಯುದ್ಧಗಳು ಸಂಭವಿಸಿದಾಗ ಒಂದು ಸಂಧಾನ ಮಾತುಕತೆ ಆಡಬೇಕಂತೇಳಿ ಪ್ರತಾಪ್ಗಢಗೆ ಹೋದಾಗ ಅಫ್ಜಲ್ ಖಾನ್ ಒಂದು ಮೋಸದಿಂದ ಶಿವಾಜಿ ಮಹಾರಾಜಗೆ ಕೊಲೆ ಮಾಡೋಕ್ಕೆ ಯತ್ನ ಪಡ್ತಾನೆ. ಆಳಿದಾಗ ಶಿವಾಜಿ ಮಹಾರಾಜ ತನ್ನ ಉಗುರುಗಳಿಂದ ಅಫ್ಜಲ್ ಖಾನ್ಗೆ ಒಂದು ಕೊಲೆಯನ್ನು ಮಾಡಿ ಅಲ್ಲೇ ಅದೇ ಅರಮನೆ ಒಳಗೆ ಅವರು ಸಮಾಧಿಯನ್ನು ಮಾಡ್ತಾರೆ. ನಂತರ ಬಿಜಾಪುರದಲ್ಲಿ ದೇಹವಿಲ್ಲದೆ ಒಂದು ಸಮಾಧಿ ಮಾಡ್ತಾರೆ ಅಂಥೇಳಿ ತಿಳಿದು ಬರ್ತದೆ. ನನಗೆ ತಿಳಿದಷ್ಟು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.